ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿ, ನೀವು ಸಹ ಚೆನ್ನಾಗಿ ಅನ್ಕೊತೀನಿ. ಯಾರೆಲ್ಲ ಹೊಸದಾಗಿ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡುಗ, ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ವರಲಕ್ಷ್ಮಿ ಹಬ್ಬ ನಮ್ಮ ಮನೇಲಿ ಯಾವ ರೀತಿ ಮಾಡ್ತಾರೆ ಅಂತ ಬನ್ನಿ ನೋಡೋಣ. ಬೇರೆ ಮಾತಾಡೋಕ್ಕೂ ಬಿಡಲ್ಲ ಅಂತಾಳೆ. ನೀವು ಸೈಲೆಂಟ್ ಆಗಿರೋ, ಅವಾಗ ಬಂದು ಡಿಸ್ಟರ್ಬ್ ಮಾಡ್ತೀನಿ, ಎಲ್ಲಿ ಮಾತಾಡೋಕ್ಕಾಗುತ್ತೆ. ಅದೇ ಇದ್ರೆ ಫಸ್ಟ್ ಟೈಮು ಈ ಮನೇಲಿ ಮಾಡ್ತಾ ಇರೋದು ವರಲಕ್ಷ್ಮಿ ಹಬ್ಬ. ಅವಾಗಿಂದ ನಮ್ಮ ಅತ್ತೆಯವ್ರು ಮಾಡ್ಕೊಂಡು ಬಂದಿದ್ರೆ ಮಾಡ್ಬೋದಾಗಿತ್ತು. ಆದರೆ ನಮ್ಮ ಅತ್ತೆಯವ್ರಿಗೆ ವರಲಕ್ಷ್ಮಿ ಹಬ್ಬ ಯಾಕೆ ಮಾಡೋದು ಏನು ಅಂತ ಗೊತ್ತಿಲ್ಲ. ನಮ್ಮ ಮನೇಲಿ ಮಾಡೋದು ಯುಗಾದಿ ಹಬ್ಬ ಒಂದೇ, ದೀಪಾವಳಿ ಹಬ್ಬನೂ ಮಾಡಲ್ಲ, ಯಾವ ಹಬ್ಬನೂ ಮಾಡೋದೇ ಇಲ್ಲ. ಈಗಲೂ ಸಹ ಮಾಡೋಣ ಅಂದರೆ ಬೇಡ ಅಂತಿದ್ದಾರೆ. ಆದರೆ ನನಗೆ ಯಾಕೋ ಆಗ್ತಿಲ್ಲ, ನಾವು ಮಾಡಲೇಬೇಕು ಹಬ್ಬನ ಅಂತ. ನಾನು ಕೂತ್ಕೊಂಡ್ರೆ ಲಕ್ಷ್ಮಿ ಬೇಕು, ನಿಂತ್ಕೊಂಡ್ರೆ ಲಕ್ಷ್ಮಿ ಬೇಕು ಅಂತ. ಅದರಲ್ಲಿ ಈಗ ಹೊರಗಡೆ ಹೋಗ್ಬೇಕು ಅಂದರೆ ಕಾಸು ಇಲ್ಲದೆ ಹೊರಗಡೆ ಹೋಗೋಕ್ಕಾಗಲ್ಲ ಅಂತ. ಅದರಲ್ಲಿ ಬೇಡ, ಲಕ್ಷ್ಮಿ ಕೂರಿಸಿ ವರ್ಷಕ್ಕೊಂದ್ಸಲ ಈ ಥರ ಪೂಜೆ ಮಾಡಿ ಕರ್ಸ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ. ಅದಕ್ಕೆ ಅಲ್ಲಿ ನಮ್ಮ ಹಳೆ ಮನೆಯಲ್ಲಿ ಮಾಡಬೇಕಾಗಿತ್ತು, ಅಲ್ಲೂ ಮಾಡೋಕ್ಕಾಗಲಿಲ್ಲ. ಮಾಡೋಕ್ಕೆ ಹೋದ್ರೆ ಬೇಡ ಬೇಡ ಅನ್ನೋರು. ಅವಾಗಿಂದನೂ ಮಾಡ್ಕೊಂಬಂದಿದ್ರೆ ಮಾಡ್ಬೋದಾಗಿತ್ತು. ಆದರೆ ಈಗೀಗ ಮಾಡೋದು ಅದು ಮಾಡ್ಬೋದೋ ಬೇಡವಾ ಅಂತ. ಅದರಲ್ಲೂ ಮಕ್ಕಳು ಬೇರೆ ಇದ್ದಾರಲ್ವ, ಮಕ್ಕಳಿಂದ ಮಾಡೋಕ್ಕಾಗಲ್ಲ, ರಿಸ್ಕ್ ತೊಗೊಳ್ಳೋದು ಬೇಡ. ಯಾರಾದರೂ ಜೊತೆಲಿದ್ದರೆ ಮಾಡ್ಬೋದು, ಒಬ್ಬಳೇ ಮಾಡೋಕ್ಕಾಗಲ್ಲ. ಮಕ್ಕಳನ್ನ ಇಟ್ಕೊಂಡು ಮಕ್ಕಳನ್ನೂ ಸುಧಾರಿಸ್ಬೇಕು, ಇಲ್ಲ ದೇವ್ರ ಪೂಜೆ ಅಡುಗೆ ಅಂತ ಮಾಡೋದಕ್ಕಾಗಲ್ಲ, ಬೇಡ ಅದಕ್ಕೆ ಅಂತ ಹೇಳ್ತಿದ್ರು. ಆದರೆ ನಾನು ಪರವಾಗಿಲ್ಲ, ಮಕ್ಕಳನ್ನ ನೋಡಿಕೊಂಡು ಟಿ ವಿ ಏನಾದ್ರು ಹಾಕ್ಕೊಟ್ರೆ ನೋಡ್ಕೊಂಡಿರ್ತಾನೆ, ಇಲ್ಲಾಂದ್ರೆ ಬರೋಕ್ಕೋ ತಿನ್ನೋಕ್ಕಿನ್ನೋ ಕೊಟ್ಟರೆ ತಿನ್ಕೊಂಡು ಆಟ ಆಡ್ಕೊಂಡಿರ್ತಾರೆ. ಆದರೆ ಚಾವಿ ಹೇಳಿದ ಮಾತು ಕೇಳ್ತಾಳೆ, ಇನ್ನು ನನ್ನ ಮಗ ಕೇಳೋದಿಲ್ಲ. ಅವನು ಈ ವರ್ಷ ಅಷ್ಟೇ ಸ್ಕೂಲ್ಗೆ ಹಾಕಿದ್ರೆ ಅವನು ಸೈಲೆಂಟ್ ಆಗ್ತಾನೆ, ಅಮ್ಮ ಹೇಳಿದ ಮಾತು ಕೇಳ್ತಾನೆ. ಆದರೆ ತಲೆ ಜಾಸ್ತಿ, ಹೇಳಿದ ಮಾತು ಕೇಳೋದಿಲ್ಲ, ತುಂಬ ಗಲಾಟೆ. ಇರ್ತಿದ್ದೆ ಹಠ ಒಂದು, ಅವನು ಸುಧಾರಿಸೋದೇ ಸ್ವಲ್ಪ ಕಷ್ಟ. ಆದರೂ ಚಾವಿ ಜೊತೆ ಇದ್ದರೆ ಏನೂ ಅಷ್ಟೊಂದು ಇದಿಲ್ಲ, ನೋಡ್ಕೊತಾರೆ ಬಂದು. ಈ ಥರ ನನಗೇನೇ ಕೆಲಸ ಇದ್ದರೆ ದನನೂ ಹೋಟೆಲ್ ಹತ್ರ ಕಳಿಸ್ಕೊಡ್ತಾನೆ. ಕೆಲಸ ಆಗೋವರೆಗೂ ಅವನ್ನ ಮನೆ ಹತ್ರ ಕರ್ಕೊಂಬರಲ್ಲ. ಅವ್ನು ಬರೋ ಅಷ್ಟರಲ್ಲಿ ಸ್ವಲ್ಪ ಎಲ್ಲ ಕೆಲಸನೂ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ. ಆದರೆ ನಮ್ಮ ಹಳೆ ಮನೆಯಲ್ಲಿ ಮಾಡಬೇಕು ಅಂದ್ಕೊಂಡಿದ್ದಾಗ ಆಗಲೇ ಇಲ್ಲ ನಂಗೆ ಮಾಡೋದಕ್ಕೆ. ಅಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿ ಕಾಣಿಸೋದು. ನಾನು ಮದುವೆ ಆಗಿ ಬಂದಮೇಲೆ ಫಸ್ಟ್ ವರ್ಷ ಮಾಡಿದ್ದಷ್ಟೇ, ಮತ್ತೆ ಮಾಡೋಕ್ಕೆ ಆಗಲಿಲ್ಲ ವರಲಕ್ಷ್ಮಿ ಹಬ್ಬನ. ಚಾರ್ವಿಗೆ 2 ತಿಂಗಳು ಪ್ರೆಗ್ನೆಂಟ್ ಇದ್ದೆ. ಆವಾಗ ಪೂಜಾರವ್ರನ್ನ ಕೇಳಿ ಮಾಡ್ಬೋದು ಅಂತ ಹೇಳಿ ಮಾಡಿದ್ವಿ ಅಷ್ಟೇ. ಮತ್ತು ಇನ್ನು 3 ತಿಂಗಳು ಮಾಡಬಾರ್ದು, 2 ತಿಂಗಳಾದರೂ ಮಾಡ್ಬೋದು ಅಂತ ಹೇಳಿ ಹಬ್ಬ ಮಾಡಿದ್ವಿ. ಇನ್ನು 4 ವರ್ಷ ಅಂತೂ ಆಗಲೇ ಇಲ್ಲ. ದನಗೆ ಪ್ರೆಗ್ನೆಂಟು ಬಾಣಂತೆ ಅಂತ ಇದೆ. ಅಮ್ಮನ ಮನೆಯಲ್ಲೇ ಯಾವಾಗಲೂ ಹಬ್ಬ ಮಾಡ್ಕೊತಾ ಇದ್ದಿದ್ದು. ಆದರೆ ನಮ್ಮ ಮನೇಲಿ ಮಾಡೋಣ ಅಂದರೆ ಬೇಡ ಅನ್ನೋರು. ಆವಾಗಿಂದನೂ ಮಾಡ್ಕೊಂಬಂದಿದ್ರೆ ಮಾಡ್ಬೋದಾಗಿತ್ತು. ಈಗ ಅದೇ ಸುಮ್ಮನೆ ಎಲ್ಲ ಮಾಡೋದು, ಅದು ತುಂಬ ನೀಟಾಗಿ ಕಟ್ನಿಟ್ಟಾಗಿ ಮಾಡಬೇಕು, ಹೆಂಗಂದಂಗೆ ಮಾಡೋದಲ್ಲ ಅಂತ ಹೇಳ್ತಿದ್ರು. ಸರಿ ಅಂತ ಹೇಳಿ. ಆದರೆ ಹಳೆ ಮನೇಲಿ ಮಾಡಿದ್ದು ಯಾವ ಥರ ಶಾಸ್ತ್ರ ಮಾಡಿದ್ದು ಏನು ಅಂತ ನನಗೆ ಅಷ್ಟು ಗೊತ್ತಿಲ್ಲ, ಮರ್ತೋಗಿದ್ದೆ. ಫಸ್ಟ್ ಸತಿ ಮಾಡ್ದಾಗ ಗೊತ್ತಾಗಲ್ಲ. ಹಬ್ಬ ಮಾಡ್ತಾ ಯಾವ ಥರ ಮಾಡೋದು, ಅದಕ್ಕೆಲ್ಲ ಏನು ಬೇಕು ಏನು ಎತ್ತ ಅಂತ ಗೊತ್ತಾಗೋದು. ನಾವು ಮಾಡದೇ ಇದ್ದರೆ ಬರಲ್ಲ ಅಂತ ಕೂತ್ಕೊಂಡಿದ್ರೆ ಆಗಲ್ಲ. ನಮ್ಮ ಅತ್ತೆಯವ್ರಿಗೂ ಗೊತ್ತಿಲ್ಲ, ಅವ್ರಿಗೆ ಕಳ್ಸೋಕ್ಕೆ ಮತ್ತು ದೇವ್ರಿಗೆ ಯಾವ ಥರ ಏನು ಮಾಡಬೇಕು ಏನು ಅಂತ. ಹಾಗಂತ ನಾವು ಹಾಗೆ ಇದ್ದರೆ ಆಗಲ್ಲ. ಸರಿ, ನಾನು ವರ್ಷನೂ ಹಬ್ಬ ಮಾಡ್ಕೊಂಡು ಹೋಗೋಣ ಅಂತ. ಆ ತಾಯಿ ಏನು ಹೇಳಿಲ್ವಲ್ಲ, ಇಷ್ಟೇ ಮಾಡಿ, ಇಷ್ಟೇ ತಟ್ಟೆ ಇಕ್ಕಿ, ಇದೇ ಥರನೇ ಕುಣಿಸಿ ಅಂತ. ಏನೋ ನಮ್ಮ ಕೈಯಲ್ಲಿ ಆಗಿದ್ದಷ್ಟು ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ತುಂಬ ದೊಡ್ಡದಾಗಿ ಏನು ಕುಣಿಸಿಲ್ಲ, ಸಿಂಪಲ್ಲಾಗಿ ಬ್ಲೌಸ್ ಪೀಸ್ ಇಟ್ಟು ಅದನ್ನೇ ಸಾಕು ಇಷ್ಟೇ ಅಂತ ಮಾಡಿರೋದು. ರಾಜು ನಮ್ಮ ಅತ್ತೆಯವರು ಬರೋ ಅಷ್ಟರಲ್ಲಿ ರೆಡಿ ಮಾಡಿಟ್ಟಿದ್ದೆ. ಇನ್ನು ಅವ್ರೇನಾದರೂ ಹೇಳ್ತಾರೆ ಏನೋ ಅಂತ ಹೇಳಿ ಅವ್ರು ಬಂದು ನೋಡಿದ್ರು, ಏನೂ ಮಾತಾಡಿಲ್ಲ, ಸೈಲೆಂಟಾಗೇ ಇದ್ದರು. ಬೆಳಗ್ಗೆ ಆದಮೇಲೆ ಇನ್ನೆಲ್ಲ ಸ್ನಾನ ಮಾಡ್ಕೊಂಬಂದು ಎಲ್ಲ ಪೂಜೆ ಮಾಡಿದ್ರು. ಅವರೆಲ್ಲ ಎದ್ದರೋ ಅಷ್ಟರಲ್ಲೇ 6 ಗಂಟೆಗೆಲ್ಲ ಪೂಜೆ ಆಗೋಗಿತ್ತು. ನಾನಂತೂ 4 ಗಂಟೆಗೆ ಎದ್ದು ಮನೇಲೆಲ್ಲ ಕೆಲಸನೂ ಮಾಡಿ ಮತ್ತು ದೇವ್ರ ಪೂಜೆ ಮುಗಿಸೋ ಅಷ್ಟರಲ್ಲಿ 6 ಗಂಟೆ. ದೇವ್ರ ನೈವೇದ್ಯಕ್ಕೆ ಅಂತ ಎಲ್ಲ ನೈಟೇ ರೆಡಿ ಮಾಡಿಟ್ಕೊಂಡಿದ್ದೆ. ಇನ್ನು ಬೆಳಗ್ಗೆ ಎದ್ದು ದೇವ್ರ ಪ್ರಸಾದಕ್ಕೆ ಅಂತ ಅನ್ನ, ರಸ ಮತ್ತು ಒಬ್ಬಟ್ಟು, ಪಾಯಸ ಇಷ್ಟೇ ಮಾಡ್ಕೊಂಡಿದ್ದು. ಇನ್ನೂ ಬೇರೆ ಬೇರೆ ಥರ ಪಲ್ಯ, ರವೆ ಉಂಡೆ ಅದೆಲ್ಲ ಮಾಡೋಣ ಅಂದ್ಕೊಂಡಿದ್ದೆ. ಆದರೆ ಟೈಮ್ ಇಲ್ಲ. ಬ್ಲೌಸ್ ಪೀಸಲ್ಲಿ ಕುಣಿಸಿದ್ದಕ್ಕೆ ಇಷ್ಟೊತ್ತಾಯಿತು. ಸೀರೆ ಕುಣಿಸಿದ್ರೆ ಹಬ್ಬ ಮಾಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಲೇಟಾಗಿ ಹೋಗಿರೋದು. ಇವತ್ತಿನ ಹಬ್ಬ ಇಲ್ಲಿಗೆ ಮುಗೀತು. ಈ ಥರ ರೆಡಿ ಮಾಡಿಟ್ಟಿದ್ದೀನಿ. ಇನ್ನು ಬರೋ ವರ್ಷ ನೋಡೋಣ, ಗ್ರ್ಯಾಂಡಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅದರಲ್ಲೂ ಮನೇಲಿ ಯಾರು ಏನಂತಾರಂತ ಡೌಟ್ ಮೇಲೆ ಕುಣಿಸಿದ್ರು. ಇಲ್ಲಿಗೆ ನಮ್ಮ ಮನೆ ಹಬ್ಬ ಮುಗೀತು. ನಾಳೆಗೆ ಈಗ ಅಮ್ಮನ ಮನೆಗೆ ಅಂತ ಹೋಗ್ತಾ ಇದ್ದೀವಿ.
ಇನ್ನು ನಮ್ಮ ಮನೇಲಿ ಹಬ್ಬ ಮುಗಿಸ್ಕೊಂಡು ಈಗ ಅಮ್ಮನ ಮನೆಗೆ ಅಂತ ಓಡ್ತಾ ಇದ್ದೀವಿ. ಕರೆಕ್ಟಾಗಿ ಮಕ್ಕಳಿಗೆ ಎಲ್ಲರೂ ಹೋಗೋವಾಗಲೇ ಹೊಟ್ಟೆ ಹಸಿವಾಗುತ್ತೆ. ಮನೆಯಲ್ಲಿ ನಮ್ಮ ಅತ್ತೆಯವ್ರು ತಿನ್ಸಿದ್ರು ಊಟ ಮಾಡಲಿಲ್ಲ. ಈಗ ಆಟೋ ಹತ್ತಿದ ತಕ್ಷಣ ಊಟ ಬೇಕು ಅಂತಿದ್ದಾರೆ. ಮಧ್ಯಾಹ್ನ ಒಂದು 2 ಗಂಟೆ ಜಾಗ ಬಿಟ್ಟಿದ್ದು 3:15 ಆಗೋಗಿತ್ತು ಮನೆಗೆ ಬರೋ ಅಷ್ಟರಲ್ಲಿ. ರೆಡಿ ಆಗೋಕ್ಕೂ ಆಗಲಿಲ್ಲ. ಇನ್ನೂ ರೆಡಿ ಆಗ್ತಾ ಕೂತ್ಕೊಂಡ್ರೆ ಇನ್ನೂ ಲೇಟ್ ಆಗಿಬಿಡುತ್ತೆ, ಹೋಗೋಕ್ಕಾಗಲ್ಲ ಅಂತ ಹೇಳಿ ಮಾಮೂಲಿ ಡ್ರೆಸ್ ಹಾಕ್ಕೊಂಡು ಹಂಗೆ ಬಂದ್ವಿ. ಇನ್ನು ಅಮ್ಮನ ಮನೆಯಲ್ಲಿ ಜೋರಾಗಿ ಕುಣಿಸಿದ್ರು ತಾಯಿನ. ಅಮ್ಮನ ಮನೆಯಲ್ಲಿ ವರ್ಷ ಇದೇ ಥರನೇ ಕುಣಿಸೋದು ತಾಯಿ ಲಕ್ಷ್ಮಿನ. ಯಾವಾಗಲೂ ವರ್ಷನೂ ಒಂದು ದಿನ ಮುಂಚೆನೇ ಇರ್ತಿದ್ವಿ ಅಮ್ಮನ ಮನೆಯಲ್ಲಿ ವರಲಕ್ಷ್ಮಿ ಹಬ್ಬಕ್ಕೆ ಅಂತ. ಇಲ್ಲಿ ಬಂದು ಉಳ್ಕೊಂಡ್ರೆ ಅಲ್ಲಿ ನಮ್ಮ ಮನೆಯಲ್ಲಿ ದೇವ್ರ ಮನೆಗೆ ಕಳಶ ಇಡೋಕ್ಕಾಗಲ್ಲ. ಅಂದ್ರೂ ಒಟ್ಟಿಗೆ ಶೇಯಂಡ ಪಾಟ್ ಪಾಡಣ್ಣಮ್ಮ ಲಕ್ಷ್ಮಿಗೆ. ಇನ್ನು ಇವರು ನಮ್ಮ 2ನೇ ತಾಯಿ ಮತ್ತು ನಮ್ಮ ಅಕ್ಕವ್ರ ಮಕ್ಕಳು, ನಮ್ಮ ಮಕ್ಕಳು ಎಲ್ಲ ಒಟ್ಟಿಗೆ ಸೇರಿದ್ವಿ. ಹಬ್ಬ ಜೋರಾಗೆ ಮಾಡಿದ್ವಿ ಅಮ್ಮನ ಮನೇಲಿ ಹೋಗಿ. ಇನ್ನು ಇವ್ರು ನಮ್ಮ ಅಪ್ಪ ಮತ್ತು ನಮ್ಮ ಅಣ್ಣನ ಮಗ. ಇನ್ನು ನಮ್ಮ ದೊಡ್ಡಕ್ಕವರೆಲ್ಲ ಬೆಳಗ್ಗೆನೇ ಊರಿಗೆ ಹೊರಟ್ರು. ಇನ್ನು ನಾವು ಮಧ್ಯಾಹ್ನ ಒಂದು 2 ಗಂಟೆ ಮೇಲೆ ಮನೆಗೆ ಹೊರಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಅತ್ತಿಗೆ ನಮ್ಮಮ್ಮ ಅವರು ಸಹ ಮನೆಗೆ ಬರ್ತಿದ್ದಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಚಾನಲ್ ಸಪೋರ್ಟ್ ಮಾಡಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.